ಸಾಧಾರಣವಾಗಿ ಕುಂಭರಾಶಿಗೆ ಎಷ್ಟೋ ಜನಕ್ಕೆ ಏನು ಹೇಳ್ತೀವಿ ಅಂದರೆ ಮೊದಲನೇ ಪರಿಹಾರನೇ ಕುಂಭ ಮತ್ತು ಮೀನಕ್ಕೆ ಒಂದು ಒಳ್ಳೆ ಪರಿಹಾರನ ಕೊಡ್ತೀನಿ, ಸ್ಟಾರ್ಟಿಂಗೇ ಕೊಟ್ಬಿಟ್ಟಿರ್ತೀವಿ. ಕುಂಭಕ್ಕೆ ರಾಹು ಬರ್ತಾನೆ, ಇವನ ಮನೆಗೆ ಅವನು ಹೋಗ್ತಾನೆ, ಅವನ ಮನೆಗೆ ಇವನು ವಾಪಸ್ ಬರ್ತಾನೆ. ರಾಹು ಮೀನ ರಾಶಿಯಲ್ಲಿ ಅಲ್ಲೇ ಕೂತಿದ್ದಾನೆ, ನೆನ್ನೆ ತಾನೇ ಚೇಂಜ್ ಆದ ಶನಿ. ಆ ಶನಿ ಚೇಂಜ್ ಆಗಿರೋದು ಮೀನ ರಾಶಿಯಲ್ಲಿ ಕೂತಿದ್ರು, ರಾಹು ಜೊತೆ ಕೂತಿರ್ತಾನೆ 1.25 ತಿಂಗಳು, ಜ್ಞಾಪಕ ಇಟ್ಕೋಬೇಕು. ಅಲ್ಲಿಂದ ಇವನು ಈ ಕಡೆ ರಾಹು ಬರ್ತಾನೆ, ಇವನು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಇಬ್ಬರು ಹೋಗಿರೋದ್ರಿಂದ ನೀವೇನು ಅಂದರೆ ನಪುಂಸಕ ಗ್ರಹ ಅಂತ ಕರಿತೀವಿ. ಆದಷ್ಟು ಮಂಗಳಮುಖಿಯರ ಸೇವೆಯನ್ನು, ಮಂಗಳಮುಖಿಯ ಪೂಜೆಯನ್ನು ತಾವೆಲ್ಲರೂ ಮಾಡಿದ್ರೆ, ಮಂಗಳಮುಖಿಯರ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮ. ಬುಧವಾರದ ದಿವಸ ಯಾವ್ದಾರು ಒಂದು 10 ರೂಪಾಯಿ ಕೊಟ್ಟು 2 ರೂಪಾಯಿ 3 ರೂಪಾಯಿ ಮಂಗಳಮುಖಿಯರ ಕೈಯಲ್ಲಿ ಇಸ್ಕೊಳ್ಳಿ. ಒರಿಜಿನಲ್ ಮಂಗಳಮುಖಿಯರಾಗಬೇಕು. ಬುಧವಾರದ ದಿವಸ, ಬೇರೆ ದಿವಸ ಅಲ್ಲ. ತಿಂಗಳಿಗೆ 4 ಬುಧವಾರ ಬರುತ್ತೆ, ಅವರಿಷ್ಟ. ಅಥವಾ ಅಮಾವಾಸ್ಯೆ ಪೌರ್ಣಿಮೆ ತಿಂಗಳಿಗೆ 2 ಸರಿಯಾದರೂ ಮಾಡಿ. ನಿಜವಾದವ್ರು ಯಾವತ್ತೂ ತಿಳ್ಕೊಳ್ಳಿ, ಅರ್ಶಿಣವನ್ನು ಹಚ್ಕೊಂಡೇ ಇರ್ತಾರೆ. ಅವರ ಕೈಯಲ್ಲಿ 2 ಮಧ್ಯ ಅಂಗಗಳಲ್ಲಿ ಅರ್ಶಿಣ ಇದ್ದೇ ಇರುತ್ತೆ. ಅಜ್ಜಿ ಆ ಕಾಲದಲ್ಲಿ ಎಳೆ ಅಡಿಕೆ ಹಾಕೊಂಡಿರೋ ಕಿಸೆ ಅವರೊಳಗೆ ಇರುತ್ತೆ. ಅಲ್ಲಿ ರಹಸ್ಯ ದೇವತೆಗಳು 2 ಇರುತ್ತೆ. ಒಂದು ಚೌಡೇಶ್ವರಿ ಇರ್ತಾರೆ, ಇನ್ನೊಂದು ರಹಸ್ಯ ದೇವತೆ, ನಿಮ್ಗೆ ಯಾರಿಗೂ ಹೇಳಲ್ಲ. ಅದರೊಳಗೆ ಒಂದು ನಿಂಬೆಹಣ್ಣು ಇಟ್ಕೊಂಡಿರ್ತಾರೆ. ಅವರು ಆ ಕಾಸುಗಳು ಅಲ್ಲಿ ಇಟ್ಟಿರ್ತಾರೆ. ಅದನ್ನು ಕಚ್ಚಿ ಅದನ್ನು ಪೂಜೆ ಮಾಡಿ ಅವರು ವಿಶೇಷವಾಗಿ ಸ್ಮರಣೆ ಮಾಡ್ಕೊಂಡು ನಿಮಗೆ ಕೊಡ್ತಾರೆ. ಅವ್ರ ಕೈಯಲ್ಲಿ ನೀವುಗಳು ದೃಷ್ಟಿ ತಗೊಂಡ್ರೆ, ಯಾರೋ ಕುಂಭರಾಶಿಯವರು ಮೀನ ರಾಶಿಯವರು ತೊಗೊಂಡ್ರೆ ನಿಮ್ಗೆ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ. ಇನ್ನು ಮೇಲೆ ಆರೋಗ್ಯ ತುಂಬ ನೋಡ್ಕೋಬೇಕು. ರಾಹು ಫ್ಲಕ್ಚುಯೇಷನ್, ಸ್ಕಿನ್ ಬಗ್ಗೆ ಹುಷಾರು, ಅಡುಗೆ ಮನೇಲಿ ಅಡುಗೆ ಮಾಡ್ಬೇಕಾದ್ರೆ ಹುಷಾರು, ನೀರು ಜಾಸ್ತಿ ಇದ್ದರೆ ನೀರು ಬಗ್ಗೆ ಹುಷಾರು. ಸನ್ ಸೋರಿಯಾಸಿಸ್ಸು ಅಥವಾ ಸ್ಕಿನ್ ಆಲ್ರೆಡಿ ಡಿಸೀಸ್ಗಳು ತೊಂದರೆ ಇದ್ದವರು ರಾಕಾಯಮ್ಮ ದೇವಸ್ಥಾನ ಅಂತಿದೆ, ಸ್ಮರಣೆ ಇಟ್ಕೊಳ್ಳಿ. ಅಲ್ಲಿ ರಾಕಾಯಮ್ಮ ಕ್ಷೇತ್ರ ಮದುರೈಯಲ್ಲಿ ವಿಶೇಷವಾಗಿರ್ತಕ್ಕಂಥ ಹರ್ಬಲ್ ಮೌಂಟನ್ ಅಂತ ಕರಿತೀವಿ. ರಾಕಾಯಮ್ಮ ಅಂದರೆ ಅವಳು ಸ್ವತಃ ಬೆಟ್ಟದ ಪೂರ್ತಿ ಹಾವುಗಳು ಭಾಳ ಸಂಚಾರ ಮಾಡಿರ್ತಕ್ಕಂಥ ವಿಷದ ಜಂತುಗಳು ಓಡಾಡಿರ್ತಕ್ಕಂಥ ಮೂಲಿಕೆಗಳು ಇಡೀ ಜಗತ್ತಲ್ಲಿ ಎಲ್ಲಾದರೂ ಇದ್ದರೆ ರಾಕಾಯಮ್ಮ ಮದುರೈಯಲ್ಲಿದೆ. ಆ ಬೆಟ್ಟದ ಮೇಲೆ ಇರತಕ್ಕಂಥ ನೀರು 3600 ವರ್ಷದಿಂದ ಅಮ್ಮನವ್ರ ಪಾದದಲ್ಲಿ ಬರ್ತಾ ಇರುತ್ತೆ. ದೊಡ್ಡ ಕಾವೇರಿ ಪೈಪ್ ಇದ್ದಂಗೆ ಬರ್ತಾ ಇರುತ್ತೆ. ಆ ನೀರು ಕೆಳಗೆ ಸ್ನಾನ ಮಾಡಿ ಒಂದು 10 ಲೀಟರ್ ಕ್ಯಾನ್ ತೊಗೊಂಬಂದು ನೀರನ್ನ ನೀವು ದಿನ ಸೇವಿಸ್ತಾ ಇದ್ದರೆ ಆಗ ನಿಮ್ಮ ದೇಹದಲ್ಲಿ ಯಾವುದೇ ಪರಿಪೂರ್ಣತೆ ಇರುತ್ತೆ. ಆಮೇಲೆ ಹುತ್ತದ ಮಣ್ಣನ್ನು ಆದಷ್ಟು ದಿನಾ ಸ್ನಾನ ಮಾಡ್ಕೊಳ್ಳೋದು ಕುಂಭರಾಶಿ ಮತ್ತು ವಿಶೇಷವಾಗಿ ಮೀನರಾಶಿಯವರು. ಇನ್ನ ಮೇಲೆ ಎಲ್ಲರೂ ಹುತ್ತದ ಮಣ್ಣು ಅಂದರೆ ಕೊನೆ ಸ್ನಾನ ಮಾಡ್ತೀರಾ, ಹುತ್ತದ ಮಣ್ಣು ಹಾಕೊಂಡು ಸ್ನಾನ ಮಾಡಿ. ಓಂ ಶ್ರೀ ನಾಗಲಕ್ಷ್ಮಿ ನಮಃ, ಓಂ ಹನುಮತೆ ನಮಃ, ಆಂಜನೇಯನ ನಾಗಪ್ಪನ ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಏನು ಅಂದರೆ ಕುಟುಂಬದಿಂದ ದೂರ. ದಯವಿಟ್ಟು ರಾಹು ಬರ್ತಾನೆ, ಬೇಕು ಅಂತ ಕಲಹ ತರ್ತಾರೆ ಅಕ್ಕಪಕ್ಕದ ಮನೆಯವರು, ಜಾಗ್ರತೆ ಹುಷಾರ್. ಸೊ ರಾಹು ಬೃಹಸ್ಪತಿ ಸಂಧಿ ಹೋಮ ಅಂತ ಇರುತ್ತೆ, ಅದನ್ನು ದಯವಿಟ್ಟು ಯಾರಾದರೂ ಇದ್ದರೆ. ಜನ್ಮತಃ ರಾಹು ಬಂದಾಗ ಜ್ಞಾಪಕ ಇಟ್ಕೋಬೇಕು, ಕಣ್ಣು ನೋಡ್ಕೋಬೇಕು. ಜನ್ಮತಃ ರಾಹು ಬಂದರೆ ಹೊಟ್ಟೆ ನೋಡ್ಕೋಬೇಕು, ಟೈಮ್ ಊಟ ಮಾಡಬೇಕು. ಜನ್ಮತಃ ರಾಹು ಜನ್ಮದಲ್ಲೇ ಬಂದು ಕುಂಭದಲ್ಲಿ ಕೂತ್ಕೊಳ್ಳೋದ್ರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಆರೋಗ್ಯ ಪರಿಸ್ಥಿತಿ ಹುಷಾರು. ಇದೇ ಕರೋನಾ ಧನುರಾಶಿಗೆ ಬಂದಾಗ ಕರೋನಾ ಬಂದಿದ್ದು, ಶನಿ ಎಲ್ಲಿ ಬಂದ? ಧನುರಾಶಿಗೆ ಬಂದಾಗ. ಈಗ ಅದೇ ಸೇಮ್ ಗುರು ಮನೆಗೆ ಹೋಗ್ತಾ ಇದ್ದಾನೆ. ಇಡೀ ಜಗತ್ತು ಪೂರ್ತಿ ರೋಗಗಳು ಶುರು ಆಗತ್ತೆ ಫ್ರಮ್ ವಾಟರ್. ನೀರಿನಿಂದಾನೇ ಈ ಹೊಸ ರೋಗ ಶುರು ಆಗುತ್ತೆ, ಎಲ್ರಿಗೂ ಬರುತ್ತೆ. ಆದ್ದರಿಂದ ಪಾನಿಪುರಿ ತಿನ್ನಬೇಡಿ, ಆಲ್ ವೈಟ್ಸ್ ಆರ್ ಡೇಂಜರ್, ವೈಟ್ಸ್ ತಿನ್ನಬೇಡಿ. ನೀರಿನ ಪದಾರ್ಥ ಜ್ಯೂಸ್ ಕುಡಿಬೇಕಾದ್ರೆ ಹುಷಾರು. ಹಾಲಿನ ಪದಾರ್ಥ ಅಂದ್ಬಿಟ್ಟು ನೀರ್ಗಿನ್ನ ತಿನ್ನಬೇಡಿ. ರೋಗಗಳು ಹೆಂಗೆ ಬರುತ್ತೆ, ಎಲ್ಲೆಲ್ಲಿ ಮಾಡ್ತಾರೋ. ಸಾಸ್ಗೀಸ್ ಹಾಕೋಬೇಡಿ, ಲಿಕ್ವಿಡಿಟಿ ಹುಷಾರು. ಅಕಸ್ಮಾತ್ ಏನೇ ಇದ್ರು ಫ್ರೆಶ್ ಜ್ಯೂಸ್ ಮನೇಲಿ ಮಾಡ್ಕೊಂಡು ಮುಚ್ಕೊಂಡು ಕುಡೀರಿ ಹೊರತು ಯಾವ ಕಾಲಕ್ಕೂ ಹೊರಭಾಗದಲ್ಲಿ ತಗೋಬೇಡಿ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಹಲ್ಲುಗಳು ಹುಷಾರಾಗಿರ್ಬೇಕು. ಹೇಳಿದ್ದಾರೆ ಪನ್ನೀರ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಬರ್ಲಿ ಬಿಡು, ಅದೆಲ್ಲ ಆರೋಗ್ಯ ಇಲಾಖೆ ಡಿಕ್ಲೇರ್ ಮಾಡಿದೆ, ಮಾಡ್ಕೊಳ್ಳಿ. ಅಂದ್ರೆ ಏನಂದ್ರೆ ವಿಶೇಷ ಅಂದ್ರೆ ಇದೆಲ್ಲ ಒಂದೊಂದು ಸೂಚನೆ. ಈಗ ನಿಮ್ಮಗಳಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಬಂದ್ರೂ ಇದೆಲ್ಲ ಶಾಸ್ತ್ರ ಸಂಪ್ರದಾಯವಾಗಿ ಹೇಳುತ್ತೆ. ಆದ್ದರಿಂದ ಕುಂಭರಾಶಿಯವರಿಗೆ ಅಧಿದೇವತೆ ಯಾರಾದರೂ ಇದ್ದರೆ ಅದು ಜ್ಞಾಪಕ ಇಟ್ಕೊಳ್ಳಿ. ಅಮ್ಮನವರು ಸಾಕ್ಷಾತ್ ನೀರಿನ ಅಂಶದಲ್ಲಿ ಇರತಕ್ಕಂಥವಳಾಗಬೇಕು. ಅದಕ್ಕೆ ವಾಣಿ ಕಮಲ ಜಾತಾರಮಣಿ ವೀಣಪಾಣಿ ಬಾಹಿಮಂ, ಸರಸ್ವತಿ ಲಕ್ಷ್ಮಿ ಇಬ್ಬರು ನೀರಲ್ಲಿ ಕಮಲದೂನಲ್ಲಿ ಪರಿಪೂರ್ಣವಾಗಿರ್ತಾರೆ ಅಂಥ ದೇವತೆಗಳು. ಇಲ್ಲ ನೀರು ಹತ್ತಿರ ಇರತಕ್ಕಂಥ ಗಂಗಮ್ಮ ಆಗ್ಬೋದು, ಸ್ವಯಂ ಗಂಗಾದೇವಿ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿ ಭಜಾಮ್ಯಂ. ಸೊ ಗಂಗಾದೇವಿನ ಚೆನ್ನಾಗಿ ಇಟ್ಕೊಂಡು ಸ್ಮರಣೆ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಕುಂಭರಾಶಿಯವರು ಒಳ್ಳೆಯದು.